ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶದ ನಡುವೆ ಭೀಕರ ಯುದ್ಧ. ಪಾಕಿಸ್ತಾನದ 55 ಸೈನಿಕರ ಸಾವು. ಭಾರತದ ಸಹಾಯವನ್ನ ಪಡಿತಾ ಅಫ್ಘಾನಿಸ್ತಾನ. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಗಡಿ ಸಮಸ್ಯೆ ಹಾಗೂ ಗಡಿಯಲ್ಲಿನ ತಾಲಿಬಾನ್ ಭಯೋತ್ಪಾದನೆ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇದೀಗ ಮತ್ತೊಮ್ಮೆ ನೇರ ಸಂಘರ್ಷಕ್ಕೆ ಇಳಿದಿದ್ದು, ಶುಕ್ರವಾರ ಭಾರೀ ಪ್ರಮಾಣದಲ್ಲಿ ದಾಳಿ ಪ್ರತಿದಾಳಿಯನ್ನ ನಡೆಸಿವೆ ಈ ಎರಡು ರಾಷ್ಟ್ರಗಳು. ಇದರಿಂದಾಗಿ ಒಟ್ಟು ಎರಡು ಕಡೆ ಸೇರಿ 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಕಳೆದ ಭಾನುವಾರವಷ್ಟೇ ಪಾಕಿಸ್ತಾನ ನಡೆಸಿದ ವಾಯು ದಾಳಿಯಿಂದಾಗಿ ಎರಡೂ ದೇಶಗಳ ನಡುವಿನ ಸಂಘರ್ಷ ತೀವ್ರಗೊಂಡಿದ್ದು, ಇದಕ್ಕೆ ಪ್ರತಿಯಾಗಿ ಗಡಿಯುದ್ದಕ್ಕೂ ಅಫ್ಘಾನಿಸ್ತಾನದ ತಾಲಿಬಾನ್ ಯೋಧರು ಗುರುವಾರ ರಾತ್ರಿ ತೀವ್ರವಾದಂತಹ ಮರುದಾಳಿಯನ್ನ ಕೂಡ ನಡೆಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಂತ ಪಾಕಿಸ್ತಾನ ಕೂಡ ಅಫ್ಘನ್ನರ ಕಂದಹಾರ್, ಕಾಬೂಲ್ ಮತ್ತಿತರ ಕಡೆ ಮಿಲಿಟರಿ ನೆಲೆಗಳ ಮೇಲೆ ತೀವ್ರವಾದಂತಹ ವಾಯು ದಾಳಿ ಕೂಡ ನಡೆಸಿದೆ. ದಾಳಿ ಪ್ರತಿದಾಳಿಯಲ್ಲಿ ಭಾರೀ ಪ್ರಮಾಣದ ಸಾವು ನೋವು ಸಂಭವಿಸಿದ್ದು, ಅಫ್ಘನ್ ಮೇಲಿನ ವಾಯು ದಾಳಿಯಲ್ಲಿ 133 ಉಗ್ರರು ಮೃತಪಟ್ಟು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದರ ಜತೆಗೆ ಅಫ್ಘಾನಿಸ್ತಾನದ 27 ಗಡಿ ಪೋಸ್ಟ್ಗಳನ್ನ ನಾಶ ಮಾಡಲಾಗಿದ್ದು, 9 ಪೋಸ್ಟ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಪಾಕಿಸ್ತಾನ ಹೇಳಿಕೊಂಡಿದೆ. ಇದೇ ವೇಳೆ ಗಡಿಯುದ್ದಕ್ಕೂ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ 55ಕ್ಕೂ ಹೆಚ್ಚು ಮಂದಿ ಯೋಧರು ಮೃತಪಟ್ಟಿದ್ದು, ತನ್ನ 11 ಮಂದಿ ಯೋಧರು ಮೃತಪಟ್ಟಿದ್ದಾರೆ. ಪಾಕ್ನ 19 ಗಡಿ ಪೋಸ್ಟ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಅಫ್ಘಾನಿಸ್ತಾನ ಸೇನೆ ಘೋಷಣೆಯನ್ನು ಕೂಡ ಮಾಡಿಕೊಂಡಿದೆ. ಮೊದಲ ಬಾರಿಗೆ ಅಫ್ಘನ್ ಪಡೆ ಮೇಲೆ ದಾಳಿ. ಗುರುವಾರ ರಾತ್ರಿ ಸುಮಾರು 4 ಗಂಟೆ ಕಾಲ ಪಾಕಿಸ್ತಾನದ ಕೆಲವು ಗಡಿ ಪ್ರಾಂತ್ಯಗಳ ಸಮೀಪದ ಪಾಕ್ ಸೇನಾ ನೆಲೆಗಳ ಮೇಲೆ ತಾಲಿಬಾನ್ ದಾಳಿಯನ್ನು ನಡೆಸಿತು. ಇದನ್ನ ತೀವ್ರವಾಗಿ ಖಂಡಿಸಿದಂತಹ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ ಅವರು, ನಮ್ಮ ಸಹನೆಯ ಕಟ್ಟೆ ಒಡೆದಿದೆ, ಇನ್ನೇನಿದ್ರು ಮುಕ್ತ ಯುದ್ಧ ಎಂದು ಶುಕ್ರವಾರ ಬೆಳಗ್ಗೆ ಘೋಷಣೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಪಾಕಿಸ್ತಾನ ಕಂದಹಾರ್, ಕಾಬೂಲ್ ಮತ್ತು ಪಕ್ತಿಯಾ ನಗರಗಳ ಸೇನಾ ನೆಲೆಗಳ ಮೇಲೆ ವಾಯು ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನವು ಅಫ್ಘನ್ ಮಿಲಿಟರಿ ನೆಲೆಗಳ ಮೇಲೆ ನಡೆಸಿದ ಮೊದಲ ದಾಳಿ ಇದಾಗಿದ್ದು, ದಾಳಿಯಲ್ಲಿ ಅಫ್ಘನ್ನ 10 ಸೇನಾ ಬೆಟಾಲಿಯನ್ ಹಾಗೂ ಸೆಕ್ಟರ್ ಹೆಡ್ ಕ್ವಾರ್ಟರ್ಸ್ಗಳು, 2 ಮದ್ದು ಗುಂಡುಗಳ ಡಿಪೋಗಳು, 1 ಲಾಜಿಸ್ಟಿಕ್ ನೆಲೆ, 80ಕ್ಕೂ ಹೆಚ್ಚು ಟ್ಯಾಂಕರ್ಗಳು, ಆರ್ಟಿಲರಿ ಗನ್ಗಳು, ಸೇನಾ ವಾಹನಗಳನ್ನ ನಾಶ ಮಾಡಲಾಗಿದೆ ಎಂದು ಪಾಕಿಸ್ತಾನ ಸೇನೆ ಹೇಳಿಕೊಂಡಿದೆ. ಜೊತೆಗೆ ಭಾರತದ ನೈತಿಕ ಬೆಂಬಲವನ್ನ ಪಡ್ಕೊಂಡಿರುವಂತಹ ಸಾಧ್ಯತೆ ಅಫ್ಘಾನಿಸ್ತಾನ ಇದೆ ಎನ್ನುವುದನ್ನ ಇದೀಗ ಪಾಕಿಸ್ತಾನ ಪದೇ ಸಂಶಯವನ್ನ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಅಫ್ಘಾನಿಸ್ತಾನದ ಹತ್ತಿರ ಪಾಕಿಸ್ತಾನವನ್ನ ಮೆಟ್ಟಿ ನಿಲ್ಲುವಂತ ಸಾಮರ್ಥ್ಯ ಇದೆಯಾ? ಯಾಕೆ ಪದೇ ನಮ್ಮ ದೇಶದ ಮೇಲೆ ಅದು ದಾಳಿಯನ್ನ ಮಾಡ್ತಾ ಇದೆ? ಈ ದಾಳಿಯ ಹಿಂದೆ ಭಾರತದ ಕೈವಾಡ ಏನಾದ್ರು ಇದೆಯಾ ಎನ್ನುವಂತ ಸಂಶಯವನ್ನ ಇದೀಗ ಪದೇ ಪಾಕಿಸ್ತಾನ ಈ ವಿದೇಶಿಯ ಒಂದು ಸಮಾರಂಭಗಳು ಹೇಳ್ಕೊಳ್ತಾ ಇದೆ. ಈ ಸಂಘರ್ಷ ಯಾವಾಗ ಕೊನೆಯಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್.